ಪ್ರೈಮ್ ಮಿನಿಸ್ಟರ್ ಆಗಿ ದಾಖಲೆ ಅಂತ ಎಲ್ಲ ಕಡೆ ಬಿಂಬಿಸ್ತಾ ಇದ್ದಾರೆ. ಎಸ್, 12 ವರ್ಷದಲ್ಲಿ ಅವರು ಮಾಡಿರೋ ಭಾಳ ಸಾಧನೆಗಳ ಪಟ್ಟಿ ಇದೆ. ಇಟಲಿಗೆ ಹೋಗಿ ಮೆಲೋನಿಗೆ ಮೆಲೋಡಿ ಚಾಕ್ಲೇಟ್ ಕೊಟ್ಟರು, ಅದು ಅವರ ಮೊದಲ ಸಾಧನೆ. ಇಲ್ಲಿಂದ ಪಾರ್ಲೆ ಕಂಪನಿ ಮೆಲೋಡಿ ಚಾಕ್ಲೇಟ್ ತೊಗೊಂಡೋಗಿ ಇಟಲಿ ಪ್ರೈಮ್ ಮಿನಿಸ್ಟರ್ ಕೊಟ್ಟಂಥ ಮೆಲೋಡಿ ಕೊಟ್ಟಂಥ ಕಿಲಾಡಿಗೆ 12 ವರ್ಷದ ಶುಭಾಶಯಗಳು. ಈ 12 ವರ್ಷದಲ್ಲಿ ಅವ್ರು ಮಾಡಿದ್ದೇನು ಅಂದರೆ ನಿರುದ್ಯೋಗ ಜಾಸ್ತಿ ಮಾಡಿದ್ರು, ವಿದೇಶಿ ಸಾಲ ಜಾಸ್ತಿ ಮಾಡಿದ್ರು, ಸಿಲಿಂಡರ್ ರೇಟ್ ಜಾಸ್ತಿ ಮಾಡಿದ್ರು, ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ರು, ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ರು, ಬಡವ್ರಿಗೆ ಮನೆಗಳು ಹಾಕ್ಕೊಡ್ತೀವಿ ಅಂತ ಆ ಪ್ರಾಮಿಸ್ ಬ್ರೇಕ್ ಮಾಡಿದ್ರು. ಅದೇನೋ ಒಬ್ಬೊಬ್ಬರ ಅಕೌಂಟ್ಗೆ 15 ಲಕ್ಷನಂತೆ, 15 ಪೈಸಾನೂ ಬರಲಿಲ್ಲ. ಇದು ಮೋದಿಯವರ ಸಾಧನೆಗಳು. ಈ ಮೋದಿ ಅಂಧಭಕ್ತ ಇದ್ದಾರೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ. ಅದು ಮೋದಿಯವರ ಅಂಧಭಕ್ತರಲ್ಲ, ಬಿ ಜೆ ಪಿಯ ಸೋಷಿಯಲ್ ಮೀಡಿಯಾದ 300-400 ಜನ ಅಂಧಭಕ್ತರು. ಅವ್ರಿಗೆ ಅಂಧಭಕ್ತಿಗೆ ಲಿಮಿಟೇ ಇಲ್ಲ. ನೋಡಿ, ಈ ದೇಶಕ್ಕೆ ಇಬ್ಬರು ಹಾನಿಕಾರಕ, ಈ ಅಂಧಭಕ್ತರು ದೇಶದ್ರೋಹಿಗಳು. ಈ ಮೋದಿಯವರ ಅಂಧಭಕ್ತರು ಈ 12 ವರ್ಷದಲ್ಲಿ ಏನು ಮಾಡಿದ್ರು ಅಂತ ನಾವಿಟ್ಟಿರೋ ಕಾಂಗ್ರೆಸ್ ಸರ್ಕಾರದಲ್ಲಿ ಇಟ್ಟಿರೋ ಹೆಸರುಗಳಿಗೆ ಹೆಸರು ಚೇಂಜ್ ಮಾಡಿದ್ದು ಬಿಟ್ಟರೆ ಇನ್ನೇನೂ ಮಾಡಿಲ್ಲ. ಮೋದಿಯವರು ಅದೇನೋ 400 ಪಾರ್ ಅಂದರು, 300 ಪಾರು ಆಗಲಿಲ್ಲ. ಸೊ ಮೋದಿಯವ್ರಿಗೆ ಇನ್ನೊಂದು 3 ವರ್ಷ ಇರ್ತಾರೇನೋ ಪ್ರೈಮ್ ಮಿನಿಸ್ಟರ್ ಆಗಿ, ಅದು ಗೊತ್ತಿಲ್ಲ. ಚಂದ್ರಬಾಬು ನಾಯ್ಡು ಅವ್ರು ಯಾವಾಗ ಕೋಪ ಮಾಡ್ಕೊತಾರೋ, ನಿತೀಶ್ ಕುಮಾರ್ ಅವ್ರು ಯಾವಾಗ ಕೋಪ ಮಾಡ್ಕೊತಾರೋ ಗೊತ್ತಿಲ್ಲ. 2029ಗೆ ಇಂಡಿಯಾ ಕೂಟ ಬರುತ್ತೆ, ರಾಹುಲ್ ಗಾಂಧಿ ಅವರು ಪ್ರಧಾನಿಗಳಾಗ್ತಾರೆ. ಮೋದಿಜಿಯವರೇ ಇನ್ನೊಂದು 3 ವರ್ಷ. ಪಾಪ ಎಲ್ಲೋದ್ರೂ ಮೋದಿ ಮೋದಿ ಅಂತಲೂ ಕೂಗೋರಿಲ್ಲ ಮೊದಲಾದರೆ. ನೋಡಿ, ಕರ್ನಾಟಕದಲ್ಲೇ ನನ್ನ ಮಾಧ್ಯಮಗಳಲ್ಲಿ ನೋಡ್ತಿದ್ದೆ, ಅವ್ರು ಬಂದರೆ ಏನು ಹೈಪು. ಇವಾಗ ಮೋದಿಯವ್ರು ಯಾವಾಗ ಬಂದರು, ಯಾವಾಗ ಹೋದರು, ಯಾರಿಗೂ ಗೊತ್ತಾಗಲ್ಲ. ನೀವು ಕವರೇಜ್ ಕೊಡೋದು ನಿಲ್ಲಿಸ್ಬಿಟ್ಟಿದ್ದೀರಾ. ಕವರೇಜ್ ಕೊಡಬೇಕು ಅಂದರೆ ಡೆವಲಪ್ ಆಗಿರಬೇಕಲ್ಲ. ಸೊ ಮೋದಿಯವರು ಈ 12 ವರ್ಷ ತುಂಬ್ತಿರೋ ಇದರಲ್ಲಿ ನಿಮ್ಮ ತುಂಬ ಕೆಟ್ಟ ಅಭಿವೃದ್ಧಿ ಕೆಲಸಗಳಿಗೆ ನನ್ನ ಧಿಕ್ಕಾರ ಹೇಳ್ತಾ, BJP ಹಟಾವ್ ದೇಶ್ ಬಚಾವ್, BJP ಹಟಾವ್ ದೇಶ್ ಬಚಾವ್.